The next day. ನನ್ನ ಹೆಸರು ಕುಸುಮ ಸೆಲ್ವರಾಜ್. ಹ್ಯಾಸ್ ಯು ರೆಡ್ ಬೈ ದ ಟೈಟಲ್, ಇಟ್ಸ್ ದ ಪಿಂಕ್ ಕಲರ್ ಫುಡ್ ಚಾಲೆಂಜ್ ಫಾರ್ 24 hours. ನಾನು ಈ ಚಾಲೆಂಜ್ನ ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್ 11 o'clock. ಐ ನೋ ಲೇಟ್ ಆಯಿತು, ಇಟ್ಸ್ ಓಕೆ, ಚಿಲ್. ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಈ ಚಾಲೆಂಜ್ ಕಂಟಿನ್ಯೂ ಆಗುತ್ತೆ. ಸೊ ಈ ಚಾಲೆಂಜಲ್ಲಿ ಬೇಸಿಕ್ಲಿ 2 ರೂಲ್ಸ್ ಇರುತ್ತೆ. ಫಸ್ಟ್ ರೂಲ್ ಏನಪ್ಪ ಅಂದರೆ, ನಾವು ಯಾವುದು ಮಾರ್ಕೆಟಲ್ಲಿ ಸಿಗುವಂಥ ಫುಡ್ ಕಲರ್ನ ಯೂಸ್ ಮಾಡೋ ಹಾಗಿಲ್ಲ. ಲೈಕ್ ಆರ್ಟಿಫಿಷಿಯಲ್ ಕಲರ್ಸ್ನ ನಮ್ಮ ಫುಡ್ಡಿಗೆ ಹಾಕಿಬಿಟ್ಟು ನಮ್ಮ ಫುಡ್ನ ಪಿಂಕ್ ಆಗಿ ಟರ್ನ್ ಮಾಡೋ ಹಾಗಿಲ್ಲ. ಆ್ಯಂಡ್ ಸೆಕೆಂಡ್ ರೂಲ್ ಏನಪ್ಪ ಅಂದರೆ, ನ್ಯಾಚುರಲ್ ಆಗಿ ಎಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಬೋದು, ಬಟ್ ನಮ್ಮ ಪ್ಲೇಟಿಗೆ ಬಂದಮೇಲೆ ಅದು ಫುಡ್ ಕಲರ್ ಪಿಂಕ್ ಆಗಿರಬೇಕು. ದಟ್ಸ್ ಇಟ್. ಸೊ ಅಷ್ಟೇ ಚಾಲೆಂಜ್ ರೂಲ್ಸ್ ಹೇಳಬೇಕಂದ್ರೆ. ಸೊ ನಾನು ನೆನೆ ಆ್ಯಕ್ಚುಲಾಗಿ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ. ಐ ಫೀಲ್ ರೆಡಿ, ಲೈಕ್ ಐ ಆಮ್ ರೆಡಿ. ಸೊ ದಟ್ಸ್ ಇಟ್ ಗೈಸ್. ಆಲ್ಸೋ ನಾನು ಫಸ್ಟ್ ಕ್ಲಿಪ್ ಫಿಲ್ಮ್ ಮಾಡಿ 2 minutes ಆಗಿರ್ಬೋದು ಅಷ್ಟೇ. ಇಟ್ ವಾಸ್ ಸೋ ಗುಡ್, ಇಟ್ ವಾಸ್ ಸೋ ಸೂದಿಂಗ್. ಸ್ಟ್ರಾಬೆರಿ ಸೀಸನ್ ಏನೇನು ಆಗೋಗ್ತಾ ಬಂದು, ಇಟ್ಸ್ ಓಕೆ. ನಿಮ್ಮಲ್ಲಿ ಎಲ್ಲಾದರೂ ಸ್ಟ್ರಾಬೆರಿ ಸಿಕ್ಕಿದ್ರೆ ಡೂ ಟ್ರೈ ದಿಸ್ ರೆಸಿಪಿ ಫಾರ್ ಬ್ರೇಕ್ಫಾಸ್ಟ್ ಆರ್ ಸಂಜೆ ಯಾವಾಗಾದರೂ. ಇಟ್ ವಿಲ್ ಬಿ ಕೂಲ್, ನೋ? ಸೊ ದಟ್ಸ್ ಇಟ್ ಗೈಸ್. ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು, ಸ್ವಲ್ಪ ಸ್ನ್ಯಾಕ್ಸ್ ಇದೆ. ನನಗೆ ಇವಾಗ ಆ್ಯಕ್ಚುಲಾಗಿ ಹಶ್ವಾಗ್ತಾಯಿಲ್ಲ. ಐ ಆಮ್ ಫೀಲಿಂಗ್ ಪಿಟಿ ಗುಡ್, ಪಿಟಿ ಫುಲ್ ಆ್ಯಕ್ಚುಲಿ. ಸೊ ನಾನು ಮತ್ತೆ ಏನು ಊಟ ಮಾಡ್ತೀನಿ, ಇಲ್ಲ ನಾನು ಏನು ಮಾಡ್ತೀನಿ, ನನಗೆ ಆ್ಯಕ್ಚುಲಾಗಿ ನಾನು ಅಪಟೈಟ್ ಹೇಳ್ಬೇಕಂದ್ರೆ ಫುಲ್ ಕನ್ಫ್ಯೂಸ್. ನಂತರ ನನಗೆ ಒಂದೇ ಸಾರಿ ಹಸುವಾಗ್ತಾ ಇರಲ್ಲ, ಇಲ್ಲ ನಾನು ಒಂದೇ ಸಾರಿ ಊಟ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡಲ್ಲ. ನನಗೆ ಅವಾಗವಾಗ ಏನಾದರೂ ತಿನ್ನೋ ಹ್ಯಾಬಿಟ್ ಇದೆ. ಲೈಕ್ ನಾನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಲ್ಲದೆ ಲೈಕ್ 2 hours ಒಂದ್ಸರಿ ಸ್ವಲ್ಪ ತಿಂದರೆ ಐ ವಿಲ್ ಬಿ ಫುಲ್, ಬಟ್ ಸ್ವಲ್ಪ ತಿಂದು ಅಭ್ಯಾಸ ನನಗೆ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಆ್ಯಂಡ್ ಲೆಟ್ಸ್ ಡೂ ದಿಸ್, ರೈಟ್? ಬಿಕಾಸ್ ನಾನು ಒಂದು ಹೇಳ್ತೀನಿ, ಈ ಚಾಲೆಂಜ್ನ ನಾನು ಆ್ಯಕ್ಚುಲಾಗಿ ಪಿಂಕ್ ಅಲ್ಲ, ಲೈಕ್ ಡಿಫ್ರೆಂಟ್ ಕಲರ್ ಫುಡ್ ಚಾಲೆಂಜಸ್ನ ನಾನು ಓವರ್ 1.5 year ನೋಡ್ತಾ ಇದ್ದೀನಿ. ಈ ಚಾಲೆಂಜ್ ಆ್ಯಕ್ಚುಲಾಗಿ ಯೂಟ್ಯೂಬಿಗೆ ಬಂದಿದ್ದು ಸಮ್ ಇಂಟರ್ನ್ಯಾಷನಲ್ ಯೂಟ್ಯೂಬರಿಂದ, ಬಟ್ ಇಟ್ ಈಸ್ ಸೋ popular in India also now. Like, so I'm just giving it a try, you know. ಸೊ ಆಲ್ಸೋ ನಾನು ಜಾಸ್ತಿ ಫುಡ್ ವಿಡಿಯೋಸ್ ನೋಡಿಲ್ಲ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ನಾನು 1-2 ವಿಡಿಯೋ ನೋಡಿದ್ದೀನಿ, ಜಸ್ಟ್ ಟು ಬಿ ಶ್ಯೂರ್ ಅಬೌಟ್ ದಿಸ್ ಚಾಲೆಂಜ್. ಆ್ಯಂಡ್ ನಾನು ಯಾವುದೂ ತಪ್ಪು ಮಾಡಬಾರ್ದು ಅಂತ ನಾನು 1-2 ವಿಡಿಯೋಸ್ ನೋಡಿರೋ ಲಿಂಕ್ನ ನಾನು ಇಲ್ಲ ಚಾನಲ್ ನೇಮ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಚೆಕ್ ದಟ್ ಆಲ್ಸೋ. ಮತ್ತು ನಾನು ಅವ್ರು ಏನು ಮಾಡಿರ್ತಾರೆ ಅದೇ ರಿಪಿಟೇಟಿವ್ ಕಂಟೆಂಟ್ನ ನಾನು ಯೂಸ್ ಮಾಡ್ದಿರ ನಾನು ಬೇರೆ ಏನಾದರೂ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇನ್ ಟು ದಿಸ್ ವಿಡಿಯೋ. ಹೇಳಬೇಕಂತ ಇದ್ದೆ, ಜಸ್ಟ್ ಟು ಗೋ ವಿತ್ ದ ಥೀಮ್ ಆಫ್ ದಿಸ್ ಚಾಲೆಂಜ್. ನಾನು ಪಿಂಕ್ ಕಲರ್ ಔಟ್ಫಿಟ್ ಕೂಡ ಹಾಕಿದ್ದೆ. ಐ ಫಾರ್ಗಾಟ್ ಟು ಟೆಲ್ ಇನ್ ದ ಲಾಸ್ಟ್ ಕ್ಲಿಪ್, ಸೊ ಇಟ್ಸ್ ಓಕೆ. ಸೊ ಪಿಂಕ್ ಕಲರ್ ಚಾಲೆಂಜ್ ಮಾಡ್ತಾ ಇರೋದ್ರಿಂದ ಪಿಂಕ್ ಔಟ್ಫಿಟ್. ಆ್ಯಂಡ್ ನಾನು ಅಷ್ಟೇ ಹೇಳಬೇಕು, ಆಲ್ಸೋ ಹೀಸ್ ಜಂಪಿಂಗ್ ಟು ಸೇ ಹಾಯ್ ಆರ್ ಯು. He's my dog. He's my baby. He's my baby dog. He's Oreo. ಇವನಿಗೆ no. It's okay.
ನಾನು ಇದೇ ಥರ ಏನೋ ಕೆಲಸ ಮಾಡ್ತಾ ಇದ್ದೆ ಆ್ಯಂಡ್ ಐ ಫೆಲ್ ಸಮಥಿಂಗ್ ಟು ಹ್ಯಾವ್ ಹಸ್ವಾಗ್ತಾ ಇಲ್ಲ, ಬಟ್ ಏನಾದರೂ ತಿನ್ನೋಣ ಅನಿಸ್ತಾ ಇತ್ತು. ಸೊ ನಾನು ನೆನ್ನೆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದಾಗ ಐ ಗಾಟ್ ದಿಸ್ ಸನ್ಫಿಸ್ಟ್ ಬೌನ್ಸ್ ಬಿಸ್ಕೆಟ್. ಆ್ಯಂಡ್ ವಿಯಾರ್ಡ್ ಏನಂದರೆ ಇದು ನನ್ನ ಔಟ್ಫಿಟ್ಟಿಗೆ ಮ್ಯಾಚ್ ಆಗ್ತಾ ಇದೆ. ದಿಸ್ ಡಾರ್ಕ್ ಪಿಂಕ್ ಇಸ್ ಮ್ಯಾಚಿಂಗ್ ಮೈ ಟಾಪ್ ಆ್ಯಂಡ್ ದಿಸ್ lightish pink is matching my trousers. so yeah, we are going to have this now. ಆ್ಯಕ್ಚುಲಾಗಿ ನೋಡೋಣ ಇದು ಪಿಂಕ್ ನಿಜವಾಗ್ಲೂ ಇದೆ ಇಲ್ಲ ವೇಪರ್ ಮಾತ್ರ ಪಿಂಕ್ ಇದೆ ಅಂತ, ಬಟ್ ಇಲ್ಲಿ ಬಿಸ್ಕೆಟ್ಸ್ ಕೂಡ ಪಿಂಕ್ ಇದೆ ಅಂತ ಕಾಣಿಸ್ತಾ ಇದೆ. ಬಟ್ ಲೆಟ್ಸ್ ಸಿ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಬಿಕಾಸ್ ನಂಗೆ ಏನಾದರೂ ತಿನ್ಬೇಕು. ಇದು ಆರೆಂಜ್ ಥರ ಇದೆಯಾ? ಇದು ಪಿಂಕ್ ಆರೆಂಜಾ? ನಾನು ಯಾರನ್ನ ಕೇಳ್ಬೇಕೀಗ? ಆಕ್ಚುಲಿ ಇದು ಒಳಗಡೆ ಕ್ರೀಮ್ ಪಿಂಕ್ ಇದೆ, ಬಟ್ ಶೇಟ್ ಯಾವ ಮ್ಯಾನ್ ವಾಟ್ ನನಗೆ ಏನಾದರೂ ತಿನ್ಬೇಕು ನೋಡಿ. ಇವನಿಗೆ ಬೇಕನ್ಸುತ್ತೆ, ಇವನು ಬಂದ್ಬಿಟ್ಟು ಇವನು ಕೇಳ್ತಾ ಇದ್ದಾನೆ. ಸೋ ಡಿಸ್ಪಾಯಿಂಟೆಡ್. ನಂಗೆ ಆ್ಯಕ್ಚುಲಾಗಿ ಅಷ್ಟೊಂದೆಲ್ಲ ಏನಿಲ್ಲ, ಬಟ್ ಐ ವಾಸ್ ಫೀಲಿಂಗ್ ಟು ಹ್ಯಾವ್ ಸಮಥಿಂಗ್. ಸೊ ಕ್ರೀಮ್ ತಿಂದೆ, ಬಿಸ್ಕೆಟ್ ಅಲ್ಲ ಕ್ರೀಮ್. ಇಲ್ಲಿ ನೋಡಿ, ಈ ಕ್ರೀಮ್ ಪಿಂಕ್ ಇದೆ ಆ್ಯಕ್ಚುಲಾಗಿ, ಬಟ್ ಬಿಸ್ಕೆಟ್ ಬಂದು ಆರೆಂಜ್ ಇದೆ. ಆ್ಯಕ್ಚುಲಿ ನನಗೆ ಗೊತ್ತಾಗ್ತಲ್ಲ, ಎಲ್ಲ ಬ್ರ್ಯಾಂಡ್ಸು ವೇಪನ್ ಮಾತ್ರ ಯಾಕೆ ಪಿಂಕ್ ಆಗಿರುತ್ತೆ, ಫುಡ್ ಯಾಕೆ ಬೇರೆ ಕಲರ್ಸ್ ಇರುತ್ತೆ. ಇಟ್ಸ್ ಓಕೆ, ನಾನು ಬೇರೆ ಏನಾದರೂ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀನಿ. ನನಗೇನಾದರೂ ಪಿಂಕ್ ಫುಡ್ ಸಿಕ್ಕಿದ್ರೆ ಐ ವಿಲ್ ಹ್ಯಾವ್ ದಟ್, ಅದರ್ವೈಸ್ ಐ ಡೋಂಟ್ ನೋ. ಓಕೆ ಬೈ. ಹಾಯ್. ಸೊ ನಾನು ಬಿಸ್ಕೆಟ್ಸ್ನ ವಾಪಸ್ ಅಲ್ಲೇ ಇಡೋದಕ್ಕೆ ಹೋಗ್ತಾ ಇದ್ದೆ. ಸೊ ಐ ಫೌಂಡ್ ದಿಸ್ ಇನ್ ಮೈ ಫ್ರಿಡ್ಜ್. ನೆನ್ನೆ ಮತ್ತೆ ಸೂಪರ್ ಮಾರ್ಕೆಟಿಗೆ ಸ್ವಲ್ಪ ಲೈಕ್ ಪ್ರಿಪ್ರೇಷನ್ ಮಾಡೋಕ್ಕೆ ಹೋದಾಗ ತೊಗೊಂಡಿದ್ದು ಎಪಿಗಾಮಿಯಾ ಏನಿದೆ ಹೆಸರು, ಮಿಸ್ಟಿ ಧೋಯ್ ಅಂತ. ದಿಸ್ ಒನ್, ಐ ಹೋಪ್ ದಿಸ್ ಇಸ್ ಇನ್ ಪಿಂಕ್. ಇದು ಪಿಂಕ್ ಇಲ್ಲ ಅಂದರೆ ನೋಡಿದ ತಕ್ಷಣ ಫುಲ್ ಹ್ಯಾಪಿ ಆದೆ. ಸೊ ಬೆಸ್ಟ್ ಐಟಮ್. क्यों भी ओवर एक्टिंग करता है साला, ओवर एक्टिंग की औलाद. अब तेरे को बराबर होता नहीं क्या बोलने को. चले एक काम कर, 200 रुपए दे और 50 रुपए काट ओवर एक्टिंग के वजह. ಇದು ಯಾಕೆ ಲೆಮನ್ ಕಲರ್ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಬ್ರ್ಯಾಂಡ್ಸಿಗೆಲ್ಲ ನಾನು ಹೋಗಿ ಕಂಪ್ಲೇಂಟ್ ಮಾಡ್ತೀನಿ, ನೀವು ಬರೀ ಪ್ಯಾಕೇಜ್ ಮಾತ್ರ ಪಿಂಕ್ ಇದೆ, ನಾನು ಮೋಸ ಹೋಗಿದ್ದೀನಿ ನಿಮ್ಮ ಪ್ರಾಡಕ್ಟ್ ಇಂದ ಅಂತ. ಓಕೆ ಬಾಯ್. ಹಾಯ್. ಸೊ ಆ್ಯಕ್ಚುಲಾಗಿ ಟೈಮ್ 12:30 ಆಯಿತು. ಆ್ಯಂಡ್ ಐ ಆಮ್ ಫೀಲಿಂಗ್ ಅ ಲಿಟ್ಲ್ ಬಿಟ್ ಹಂಗ್ರಿ. ಯಾ ಸೊ ನಾನು ಏನು ಮಾಡೋಣ ಅಂತ ಇದ್ದೇನೆಂದರೆ ದೋಸೆ ಮಾಡೋಣ ಅಂತ ಇದ್ದೀನಿ, ಬಟ್ ಅದು ಪಿಂಕ್ ಹೇಗಾಗತ್ತಂತ ನೀವು ನೋಡಿ. ಲೆಟ್ಸ್ ಗೋ ಟು ದ ಕಿಚನ್ ಅಂಡ್ ಮೇಕ್ ಸಮ್ ದೋಸಾ. ಓಕೆ, ಸೊ ನಾವು ಇಲ್ಲಿ ನಾನೇನು ಮಾಡಿದ್ದೇನೆಂದರೆ ಬೀಟ್ರೂಟ್ಸ್ನ ಈ ಥರ ಶೇಪಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಇದಕ್ಕೆ ಹಾಕಿ ವಿಲ್ ಟ್ರೈ ಮೇಕ್ ದಿಸ್ ಪಿಂಕ್. ಟ್ರೈ ಮಾಡೋಣ ನಾವು ಮಾಡಲಿಕ್ಕೆ. ಆ್ಯಂಡ್ ನನಗೆ ಗೊತ್ತು ಇದನ್ನು ಗ್ರೇಟ್ ಮಾಡಿದರೆ ದೋಸೆ ಮಾಡೋದಕ್ಕೆ ಸ್ವಲ್ಪ ಈಸಿಯಾಗಿರೋದು, ಬಟ್ ಐ ಆಮ್ ಸೋ ಲೇಝಿ. ಸೊ ಇಟ್ಸ್ ಓಕೆ, ಇಗ್ನೋರ್. ವಿಲ್ ಟ್ರೈ ದಿಸ್. ಓಕೆ, ಲೆಟ್ಸ್ ಡೂ ದಿಸ್ ನೌ.
ಇದು ಪಿಂಕ್ ಆದರೆ ಸಾಕು ಅನಿಸ್ತಾ ಇದೆ ನನಗಿಲ್ಲ ಅಂದರೆ ನಾನು ಮತ್ತೆ ಬೇರೆ ಏನಾದರೂ ಟ್ರೈ ಮಾಡಬೇಕು. ಬಟ್ ನನಗನ್ಸುತ್ತೆ ಆಗುತ್ತೆ ಅಂತ, ಬಿಕಾಸ್ ಲುಕ್ ಅಟ್ ದೀಸ್ ಆರ್ ಆಲ್ರೆಡಿ ಪಿಂಕ್. ಸೊ ಹಿಯರ್ ವಿಲ್ ಸಿ. ಸೊ ನಾನು ಆ್ಯಕ್ಚುಲಾಗಿ ಕ್ಯಾಮ್ರಾ ಕ್ಲೀನಾಗಿ ಕಾಟ್ ಆಗ್ತಾ ಇಲ್ಲ, ಬಟ್ trust me, you have to trust me, this is pink. Oh my god, I'm so excited. Okay, chalo, we'll make this dosa and I'll see you. Okay, so ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಂತ ಹೇಳಿದ್ರೆ, ಓಕೆ, ಲೆಟ್ ಮಿ ಜಸ್ಟ್ ಶೋ ಯು. ಇಟ್ಸ್ ಯಾ, ನಾನು ಹೇಳಿದ್ದು ಇದು ಆಲ್ರೆಡಿ ಪಿಂಕ್ ಆಗಿದೆ. ಇಫ್ ನನಗೆ ಬೇಕಿದ್ರೆ ಇದನ್ನೇ ದೋಸೆ ಮಾಡ್ಕೊಂಡು ತಿನ್ಬೋದು. ಬಟ್ ಐ ಹ್ಯಾವ್ ಸಮ್ ಐಡಿಯಾ. ವೇಟ್, ಯಸ್, ಇಲ್ಲಿ ನಾನು ಸ್ವಲ್ಪ ಆನಿಯನ್ಸ್, ಕೊರಿಯಾಂಡರ್, ಚಿಲ್ಲಿ ಮತ್ತು ಬೀಟ್ರೂಟ್ ತಗೊಂಡಿದ್ದೀನಿ. ಇದನ್ನು ಗ್ರೇಟ್ ಮಾಡಿ ಇದಕ್ಕೆ ಹಾಕಿ ಸ್ವಲ್ಪ ಮಸಾಲ ದೋಸೆ ಐ ಡೋಂಟ್ ನೋ ಅದೇನಂತಾರಂತ. ನಾನು ಇದನ್ನು ಎಕ್ಸ್ಪರಿಮೆಂಟ್ ಮಾಡ್ತಾಯಿದ್ದೀನಿ. ವರ್ಕ್ ಆದರೆ ವರ್ಕ್ ಆಗುತ್ತೆ, ಇಲ್ಲಾಂದರೆ ನಂಗೆ ಗೊತ್ತಿಲ್ಲ. ಲೆಟ್ ಮಿ ಜಸ್ಟ್ ಟ್ರೈ ದ್ಯಾಟ್. ಓಕೆ, ಸೊ ನನಗೆ ಅನ್ಸುತ್ತೆ ವರ್ಕ್ ಆಗ್ಬೋದಂತ. ವಾಟ್ ಡು ಯು ಗೈಸ್ ಥಿಂಕ್? ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ವರ್ಕ್ ಆಗುತ್ತಾ ಇಲ್ವಾ ನನಗೆ ಹೇಳಿ. ವಾಪಸ್ ಬನ್ನಿ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಟೇಕ್ ದ ಮೂಮೆಂಟ್ ಆಫ್ ಟ್ರೂತ್. ಓ ಮೈ ಗಾಡ್, it is the pink dosa. What? Hello, excuse me ಗೈಸ್, ನಿಜ ನೀವು ನನ್ನ ನಂಬಲೇಬೇಕು. ಇದು ಬ್ರೌನ್ ಅಲ್ಲ, ಪಿಂಕ್ ಇದೆ. ಪ್ಲೀಸ್ ಬಿಲೀವ್ ಮೀ, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ದಿಸ್ ನೌ. ಓಕೆ, ಹೇ ಗೈಸ್, ಹಾಯ್. ನಾನು ಸ್ವಲ್ಪ ಅಪ್ಡೇಟ್ ಮಾಡೋಣ ಅಂತ ಇಲ್ಲಿಗೆ ಬಂದೆ. ನೀವೇ ನೋಡ್ತಾ ಇರ್ಬೋದು, ಔಟ್ಫಿಟ್ ಹ್ಯಾಸ್ ಚೇಂಜ್ಡ್. ದಟ್ಸ್ ಬಿಕಾಸ್ ನಾನು ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಮೇಕಪ್ ಹ್ಯಾಕ್ಸ್ ಇಲ್ಲ ಮೇಕಪ್ ಕಂಟೆಂಟ್ನ ಅದರಲ್ಲಿ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಗೋ ಚೆಕ್ ಮೈ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲ್, ಐ ವಿಲ್ ಡ್ರಾಪ್ ಹಿಯರ್. ಸೊ ನಾನು ಏನು ಹೇಳಕ್ಕೆ ಬಂದೆ? ಹಾಂ, ಇವಾಗ ಟೈಮ್ ಆ್ಯಕ್ಚುಲಾಗಿ 2:30 ಇಷ್ಟ ಆಗ್ತಾ ಇದೆ. ಆಲ್ಸೋ ನಾನು ಈ ಶೂಟ್ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ನನಗೆ ಪಕ್ಕ ನಂಬಿಕೆ ಇದೆ ನನಗೆ ಹಸುವಾಗಿರುತ್ತಂತ. ಸೊ ನಾವು ಈಗಲೇ ಹೋಗ್ಬಿಟ್ಟು ಅನ್ನಕ್ಕಿಟ್ಟು ಬರೋಣ. ಆಮೇಲೆ ಸಾಂಬಾರು ಮಾಡಿದ್ರಾಯಿತು. ವಿಲ್ ಫಿಗರ್ ಇಟ್ ಔಟ್. ಸೊ ಯಾ, ಲೆಟ್ಸ್ ಗೋ. ಸೊ ಈಗ ಏನಾಯ್ತು ಗೊತ್ತಾ, ಐ ಗಾಟ್ ದಿಸ್ ಐಸ್ ಕ್ರೀಮ್ ಎಸ್ಟರ್ಡೇ ಫ್ರಮ್ ಸಮ್ ಮಾರ್ಕೆಟ್. ನಾನು ಅಂದ್ಕೊಂಡೆ ಬರೀ ಐಸ್ ಕ್ರೀಮ್ ಚೆನ್ನಾಗಿರೋದಿಲ್ಲ, ಸೊ ವಿಲ್ ಪುಟ್ ಸಮ್ ಚಾಕೋ ಚಿಪ್ಸ್ ಆನ್. ನಿಮಗೆ ಕಾಣಿಸ್ತಾ ಇಲ್ಲ, ಇಟ್ಸ್ ಆಲ್ಮೋಸ್ಟ್ ಓವರ್, ಬಟ್ ಲೆಟ್ ಮಿ ಶೋ ಯು. ಕ್ಯಾನ್ ಯು ಸಿ ದಟ್? ಐ ಆಮ್ ನಾಟ್ ಶ್ಯೂರ್, ಬಟ್ ಇಟ್ಸ್ ಓಕೆ. ಇಲ್ಲಿ ನಾನು ಅಂದ್ಕೊಂಡೆ ಬರೀ ಐಸ್ ಕ್ರೀಮ್ ಚೆನ್ನಾಗಿರೋದಿಲ್ಲ, ಸೊ ಲೆಟ್ಸ್ ಸ್ಪೈಸ್ ಇಟ್ ಅಪ್. ಐ ಡೋಂಟ್ ನೋ, ಬಟ್ ನಾನು ಅಂದ್ಕೊಂಡೆ ಐಸ್ ಕ್ರೀಮಿಗೆ ಸ್ವಲ್ಪ ಚಾಕೋ ಚಿಪ್ಸ್ ಹಾಕ್ಕೊಳ್ಳೋಣ ಅಂತ. ಬಟ್ ದೆನ್ ಐ ರಿಯಲೈಸ್ಡ್ ಚಾಕೋ ಚಿಪ್ಸ್ ಅಂತೂ ಬ್ರೌನ್ ಆಗಿರುತ್ತೆ ಆ್ಯಂಡ್ ಐ ಕ್ಯಾಂಟ್ ಹ್ಯಾವ್ ಇಟ್. ಸೊ ಹಿಯರ್ ವಿ ಗೋ. ಆಲ್ಸೋ ಕಮೆಂಟ್ಸ್ ಡೌನಲ್ಲಿ ನಮಗೆ ಕಮೆಂಟ್ ಮಾಡಿ ಹೇಳಿ ವಿಚ್ ಈಸ್ ಯುವರ್ ಫೇವ್ರೆಟ್ ಫ್ಲೇವರ್ ಇನ್ ಐಸ್ ಕ್ರೀಮ್. ನಾನಂತೂ ಐಸ್ ಕ್ರೀಮಲ್ಲಿ ತುಂಬ ಸೇಫ್ ಗೇಮ್ ಪ್ಲೇ ಮಾಡ್ತೀನಿ. ನನಗೆ ಚಾಕ್ಲೇಟ್ ಒಂಚೂರು ಇಷ್ಟ ಇಲ್ಲ. ಐ ಆಮ್ ಸಾರಿ, ಯಾರಾದರೂ ಚಾಕ್ಲೇಟ್ ಲವರ್ಸ್ ಇದ್ದರೆ ಪ್ಲೀಸ್ ಅನ್ಲೈಕ್ ಮಾಡಬೇಡಿ. ಬಟ್ ನನಗೆ ನಿಜವಾಗ್ಲೂ ಚಾಕ್ಲೇಟ್ ಫ್ಲೇವರ್
ಈ ಥರ ಇಷ್ಟ ಆಗಲ್ಲ ನನಗೆ. ನಾನು ಯಾವಾಗಲೂ ಸೇಫಾಗಿ ಪ್ಲೇ ಮಾಡ್ತೀನಿ. ನಂಗೆ ಸ್ಟ್ರಾಬೆರಿ, ವೆನಿಲಾ, ಬಟರ್ ಸ್ಕಾಚ್ ನೋಡಿ ಬೇರೆ ನಾನು ತಿಂಕು ಮಾಡ್ತಾ ಇಲ್ಲ, ಬಿಕಾಸ್ ನಾನು ಯಾವಾಗಲೂ ಇದನ್ನೇ ತಗೊಳ್ಳೋದು. ನನಗೆ ಚಾಕ್ಲೇಟ್ ಬಂದು ಚಾಕೋ ಚಿಪ್ಸ್ ಥರ ಐಸ್ ಕ್ರೀಮ್ ಮೇಲಿದ್ರೆ ಇಷ್ಟ ಆಗುತ್ತೆ, ಬಟ್ ಚಾಕ್ಲೇಟ್ ಐಸ್ ಕ್ರೀಮ್ ಓಕೆ. ಐ ಆಮ್ ಹ್ಯಾವಿಂಗ್ ದಿಸ್ ಐಸ್ ಕ್ರೀಮ್. ಹಾಯ್, ನಾನು ಆ್ಯಕ್ಚುಲಾಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ, ಮೇಕಪ್ ಟ್ರಾನ್ಸಿಷನಲ್ ರೀಲ್ಸ್ ಅದು. ಸೊ ಮಾಡ್ತಾ ಮಾಡ್ತಾ 5:30 ಆಯಿತು. ಆ್ಯಂಡ್ ಐ ಆಮ್ ಸೋ ಹಂಗ್ರಿ. ನಾನು ಈಗಷ್ಟೇ ಫಿಲ್ಮ್ ಮಾಡಿ ಮುಗಿಸ್ದೆ. ದಿಸ್ ಇಸ್ ಹೌ ಮೈ ಮೇಕಪ್ ಟರ್ನ್ಡ್ ಔಟ್. ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ನ ಅಲ್ಲಿ ಲಿಂಕ್ ಮಾಡಿರ್ತೀನಿ. ಪ್ಲೀಸ್ ಗೋ ವಾಚ್ ಆ್ಯಂಡ್ ಗಿವ್ ಇಟ್ ಅ ಲೈಕ್. ಇಟ್ ವುಡ್ ಬಿ mean the world to me, and I'll be so happy if you do that for me. ಅದು ಬಿಟ್ಟರೆ ಏನು, ತುಂಬ ಹಸುವಾಗ್ತಾ ಇದೆ. ನಾನು ಫಸ್ಟು ಕಿಚನ್ಗೆ ಹೋಗಿ ರೆಡಿ ಟು ಈಟ್ ಸಮಥಿಂಗ್ ಕಚ್ಚಾ ಪಚ್ಚರ್ ಏನಾದರೂ ಇದ್ದರೆ ಫಸ್ಟು ತಿನ್ನೋಣ, ಆಮೇಲೆ ಅಡುಗೆ ಮಾಡೋಕ್ಕೆ ಟ್ರೈ ಮಾಡೋಣ. ಬಿಕಾಸ್ ಐ ಆಮ್ ಸೋ ಹಂಗ್ರಿ ಆ್ಯಂಡ್ ಅಡುಗೆ ಮಾಡಬೇಕಂದ್ರೆ ಎನರ್ಜಿ ಬೇಕು. ಸೊ ವಿಲ್ ಗೋ ಆ್ಯಂಡ್ ನೋಡೋಣ. ಆಲ್ಸೋ ಲುಕ್ ಅಟ್ ದಿಸ್ ಮೆಸ್. ನಾನು ಇದನ್ನೆಲ್ಲ ಕ್ಲೀನ್ ಬೇರೆ ಇಟ್ಸ್ ಓಕೆ, ವಿಲ್ ಡೂ. ಓಕೆ, ಬಾಯ್. ಹಾಗೆ ಇನ್ನೊಂದು ವಿಷಯ, ನಾನು ಇವಾಗ ಏನು ಮಾಡ್ತೇನೆ ನಂಗೆ ಗೊತ್ತಿಲ್ಲ, ಬಟ್ ನಾನು ಏನು ಮಾಡಿದ್ರು ಸಿಂಪಲಾಗಿ ಮಾಡ್ಕೊತೀನಿ. ಬಟ್ ಫಿಲ್ಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ಆಗಲೇ ಹೇಳ್ದಂಗೆ ಬ್ಯಾಟ್ರಿ ಪರ್ಸೆಂಟೇಜ್ ಕಡಿಮೆ ಇದೆ. ಸೊ ಅಡ್ಜಸ್ಟ್. ಹೇ ಗೈಸ್, ಹಾಯ್. ಸೊ ನಾನು ಲಂಚ್ ಪ್ರಿಪೇರ್ ಮಾಡಿ ನಿಮಗೆ ಸಿಗ್ತೀನಿ ಅಂತ ಹೇಳಿದ್ದೆ, ಆ್ಯಂಡ್ ಹಿಯರ್ ಇಟ್ ಈಸ್. ಓಕೆ, ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಾನು ಏನು ಮಾಡಿರ್ಬೋದಂತ ಗೆಸ್ ಮಾಡಿ. ಓಕೆ, ಐ ವಿಲ್ ಕೌಂಟ್ 5. 1 2 3 4 5. ಗೊತ್ತಾಯ್ತಾ? ಇಟ್ಸ್ ಎಗ್ ರೈಸ್. ಓ ಮೈ ಗಾಡ್, ಇಟ್ಸ್ ಅ ಪಿಂಕ್ ಎಗ್ ರೈಸ್. ನಾನು ನಿಜ ದಿಸ್ ಲುಕ್ ಸೋ ಗುಡ್. ನಾನು ಹಿಂಗೆ ತೋರ್ಸಕ್ಕೆ ಹೋದ್ರೆ ಬಿದ್ದೋಗ್ಬಿಡುತ್ತೆ, ಬಟ್ ಐ ಸ್ವೇರ್ ದಿಸ್ ಇಸ್ ಪಿಂಕ್. ಆ್ಯಂಡ್ ಓಕೆ, ಐ ಆಮ್ ಸೋ ಎಕ್ಸೈಟೆಡ್. ಲೆಟ್ ಮೀ ಟೇಸ್ಟ್ ಫಸ್ಟ್. ಓಕೆ, ಓಕೆ, ಸ್ವಲ್ಪ ಖಾರ ಆಯಿತು, ಬಟ್ ದಿಸ್ ಇಸ್ ಗುಡ್. ಓ ಮೈ ಗಾಡ್, ನಾನು ಅಂದ್ಕೊಂಡೆ ಬೀಟ್ರೂಟ್ ಹಾಕಿರೋದ್ರಿಂದ ತುಂಬ ಅದರದ್ದು ಫ್ಲೇವರ್ ಟ್ರಾನ್ಸ್ಫರ್ ಆಗ್ಬೋದು ಎಗ್ಸ್ಗೆಲ್ಲ ಅದಿದಂತ, ಬಟ್ ನೋ, ದಿಸ್ ಇಸ್ ಸೋ ಗುಡ್. ಓ ಮೈ ಗಾಡ್, ಓಕೆ, ಐ ಆಮ್ ಸೋ ಎಕ್ಸೈಟೆಡ್. ಸೊ ಐ ವಿಲ್ ಹ್ಯಾವ್ ದಿಸ್ ಆ್ಯಂಡ್ I'll catch you all, guys. This is good.
ಸ್ಲೀಪ್. ಯಾ ದಟ್ಸ್ ಮೈ ಡಿನ್ನರ್. ನಾನು ಮತ್ತೆ ನಿಮಗೆ ಬೆಳಗ್ಗೆ ಸಿಗ್ತೀನಿ. ನಮ್ಮ ಚಾಲೆಂಜ್ ಆ್ಯಕ್ಚುಲಾಗಿ 11 o'clockವರೆಗೂ ನಡಿಬೇಕು. ಲೆಮ್ಮಿಸಿ ನಾನೇನಾದರೂ ಬೇಗ ಎದ್ದು 11 o'clock ಒಳಗೆ ಏನಾದರೂ ತಿನ್ನೋ ಹಾಗಿದ್ರೆ ಪಿಂಕ್ ತಿಂತೀನಿ, ಇಲ್ಲಾಂದರೆ ಐ ಜಸ್ಟ್ ಎಂಡ್ ದ ವ್ಲಾಗ್ ಮಾರ್ನಿಂಗ್. ಯಾ, ಸಿ ಯು, ಗುಡ್ ನೈಟ್. ಹೇ ಗೈಸ್, ಹಾಯ್, ಗುಡ್ ಮಾರ್ನಿಂಗ್. ಟೈಮ್ 10:30 ಆಗ್ತಾ ಇದೆ. And I'm here to end this video because ನಾನು ನಿನ್ನೆ 11 o'clock ಸ್ಟಾರ್ಟ್ ಮಾಡಿದ್ದು and it's almost 11. So I thought let's end this video here. So yeah, I hope you guys enjoy this video. And ನನ್ನ ಕೇಳಕ್ಕೆ ಹೋದರೆ ನಾನು ಈಗಲೂ ಪಿಂಕ್ ಫುಡ್ ಚಾಲೆಂಜ್ ಕಂಟಿನ್ಯೂ ಮಾಡಬೇಕಂದ್ರೆ I could have something. So I have here some cereals. I can pour some strawberry milk and make this pink, and I can have this. Also ನನ್ನ ಹತ್ರ ಇಲ್ಲಿ ಪಿಂಕ್ ಪಾಸ್ತಾ ಇದೆ, and I'm sure ಈ ಪಾಸ್ತಾ ಪಿಂಕ್ ಇರೋದಿಲ್ಲ, ಬಟ್ I could make this pink. ಸೊ ಈ ಚಾಲೆಂಜ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನಿಜ ಹೇಳಬೇಕಂದ್ರೆ ಬೀಟ್ರೂಟ್ ಇಸ್ ದ ನ್ಯಾಚುರಲ್ ಆಪ್ಷನ್ ಫಾರ್ ದಿಸ್ ಪಿಂಕ್ ಚಾಲೆಂಜ್. ನಿಮಗೆ ನಾನೇನಾದರೂ ಬೀಟ್ರೂಟ್ ಇಲ್ದಿರ ಪಿಂಕ್ ಫುಡ್ ಚಾಲೆಂಜ್ ಮಾಡಬೇಕಂತ ಇದ್ದರೆ ಅದನ್ನು just put it on the comments down below. I tried to research something like that. So yeah, I hope you guys enjoyed this video. ನನ್ನ ಹತ್ರ ಇನ್ನೂ ತುಂಬ ರೆಸಿಪೀಸ್ ಇತ್ತು. ಲೈಕ್ ನಾನು ಏನಾದರೂ ಇನ್ನೂ if I had some cravings, I could make some food like beetroot. You know that. So yeah, that's it guys, that's it for this video. Thank you so much for watching. I hope you enjoyed this video, and make sure that you follow me on Instagram, and please do like, share, comment, subscribe, bell button, all this good stuff, so that you could see me like this again and again and again. So yeah, ನಾನು ನೆಕ್ಸ್ಟ್ ಟೈಮ್ ನಾನು ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ನಿಮಗೆ ನಾನು ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ, ಬಟ್ ಐ ಆಮ್ ಶ್ಯೂರ್ ಐ ವಿಲ್ ಬಿ ಅಪ್ಲೋಡಿಂಗ್ 2 videos a week for now, I mean. So yeah, that's it guys, that's it. Thank you for watching.